Viewers, welcome back to our channel. So KSET paper 1 question. So the question is the physical path along which data transmission occur is called. So this ಈ question 2018 ಒಳಗ KSET 2018 ಒಳಗ ಕೇಳಿರತಕ್ಕಂತ question ಇದು. The physical path along which data transmission occurs is called. So the right answer option C, channel is the right answer. So next question, noise in a communication system usually affects which part? Noise in communication system ಒಳಗ ಯಾವ ಒಂದು ಪಾರ್ಟ್ ಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿದ್ರೆ, so the right answer option B, channel. So we will see about communication. So in communication, data must travel from sender to receiver. Communication ಒಳಗ ಡೇಟಾ ಅಂದ್ರೆ ದತ್ತಾಂಶ ಸೆಂಡರ್ ಇಂದ ರಿಸೀವರ್ ಗೆ ಟ್ರಾವೆಲ್ ಆಗ್ತದೆ. The path or medium through which data actually travels is called a channel. So channel andre the data in which medium travels is called a channel. So data ಯಾವ ಮಾಧ್ಯಮದ ಮುಖಾಂತರ ಹೋಗ್ತದಲ್ಲ ಆ ಮಾಧ್ಯಮಕ್ಕೆ ಚಾನಲ್ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ಸ್ ಚಾನಲ್ ವೈರ್ ಚಾನಲ್, ವೈರ್ಲೆಸ್ ಚಾನಲ್. ಸೊ ವೈರ್ ಚಾನಲ್ಗೆ ಕಾಪರ್ ವೈರ್, ಫೈಬರ್ ಆಪ್ಟಿಕ್ ಕೇಬಲ್, ಸೊ ಹೀಗೆ. ವೈರ್ಲೆಸ್ ಏರ್ ಇಟ್ ಮೀನ್ಸ್ ರೇಡಿಯೋ ವೇವ್ಸ್, ವೈಫೈ, ಬ್ಲೂಟೂತ್ ಈ ಥರ. ಸೊ ರಿಮೈನಿಂಗ್ ಅದರ್ ಆಪ್ಷನ್ಸ್ ಎನ್ಕೋಡರ್ ಅಂದ್ರೆ ಚೇಂಜಸ್ ಡೇಟಾ ಇಂಟು ಸಿಗ್ನಲ್ ಬಿಫೋರ್ ಸೆಂಡಿಂಗ್, ಕನ್ವರ್ಟ್ಸ್ ಡೇಟಾ ಇಂಟು ಸಿಗ್ನಲ್ಸ್. ಸೊ ಡಿಕೋಡರ್ ಅಂದ್ರೆ ಕನ್ವರ್ಟೆಡ್ ಡೇಟಾ ಇಂಟು ಸಿಗ್ನಲ್ಸ್. ಎನ್ಕೋಡರ್. ಡಿಕೋಡರ್ ಅಂದ್ರೆ ಚೇಂಜಸ್ ರಿಸೀವ್ಡ್ ಸಿಗ್ನಲ್ಸ್, ಏನು ರಿಸೀವ್ ಆಗ್ತದೆ ಸಿಗ್ನಲ್ಸ್ನ ಒಂದು ಬ್ಯಾಕ್ ಇಂಟು ಡೇಟಾ ರೂಪದಾಗ ಇದು ಮಾಡೋದು, ಡಿಕೋಡ್ ಮಾಡೋದು. ಬ್ಯಾಂಡ್ವಿಡ್ತ್ ಅಂದ್ರೆ ಹೌ ಮಚ್ ಡೇಟಾ ಕ್ಯಾನ್ ಪಾಸ್ ಥ್ರೂ ದ ಚಾನಲ್, ಇಟ್ ಮೀನ್ಸ್ ಕೆಪಾಸಿಟಿ. ಅಂದರೆ ಎಷ್ಟು ಡೇಟಾ ಪಾಸ್ ಚಾನಲ್ ಒಳಗೆ ಪಾಸ್ ಆಗ್ತಲ್ಲ ಅದಕ್ಕೆ ಬ್ಯಾಂಡ್ವಿಡ್ತ್ ಅಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.